ಕೊಟ್ಟ ಗೇಟ್ನಿಂದ ಹಿಡಿದು ಚಿರತಳ್ಳಿವರೆಗೂ ಕೂಡ ಇದು ಪ್ರಮುಖವಾದಂಥ ರಸ್ತೆಯಾಗಿತ್ತು. ನಾನು ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಇದು ಕೇಂದ್ರದ ಯೋಜನೆಯಲ್ಲಿ ಸೇರಿಸಿ, ಆವಾಗ ಮುನಿಯಪ್ಪನವರು ಮಂತ್ರಿ ಆಗಿದ್ದರು, ಕೇಂದ್ರದ ಮಂತ್ರಿ ಆಗಿದ್ದರು. ಆಗ ಇದನ್ನು ಸೇರಿಸಿ ಕೇಂದ್ರದಿಂದ ಹಣವನ್ನು ತರುವಂಥ ಕೆಲಸವನ್ನು ಮಾಡಿ ಆವಾಗ ಸ್ವಲ್ಪ ಮುಗಿದಿತ್ತು. ಉಳಿಕುಟ್ಟೆ ಗೇಟ್ವರೆಗೂ ಆಯಿತು, ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಈಗ ಭಾಳ ಕಷ್ಟ ಆಯಿತು. ಅದೇನೇ ಆಗಲಿ ಅದನ್ನು ಹೇಳ್ಕೊಳಂಗಿಲ್ಲ. ಬಟ್ ಈಗ 25 ಪ್ಲಸ್ 9 ಅಲ್ಲಿಗೆ 25 ಸಿ ಆರ್ ಎಫ್ ಅಲ್ಲಿ 6 ಪಿ ಡಬ್ಲ್ಯೂ 29 ಅಲ್ಲಿಗೆ ಒಟ್ಟು 35 ಕೋಟಿನ ಬೃಹತ್ ಅಮೌಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಮೊದಲನೇ ಕೆಲಸ ನಂದು. ಇದಕ್ಕೆ ಜೊತೆಗೆ IB ಸರ್ಕಲಿಂದ ಹಿಡ್ಕೊಂಡು ಮೊದಲೂರಿಗೂ ಕೂಡ ಅದು 103 ಕೋಟಿ. ಈಗ ಅದು ಕೆಲಸ ಸ್ವಲ್ಪ ಪ್ರಾರಂಭ ಆಗಿದೆ. ಈಗ ಏನಂದರೆ ಮುಖ್ಯಮಂತ್ರಿಗಳು ಬಂದಾಗ ಶಂಕುಸ್ಥಾಪನೆಯನ್ನು ಮಾಡಿಸಿ ಆಮೇಲೆ ಮಾಡಿಸೋಣ ಅಂತೇಳಿ ಅಂದ್ಕೊಂಡು ತಾತ್ಕಾಲಿಕವಾಗಿ ಬ್ರಿಡ್ಜ್ಗಳನ್ನ ಶುರು ಮಾಡಿ ಅಂತೇಳಿ ಮಾಡಿಸ್ತಾ ಇದ್ದೀವಿ. 103 ಕೋಟಿ ಮತ್ತು ಇದೊಂದು 50 ಕೋಟಿ, ಹೆಚ್ಚು ಕಮ್ಮಿ 140 ಕೋಟಿ. ಯಾರಿಗೆ ಲೆಕ್ಕ ತಿಳಿದಿದ್ರು ಈ ಲಕ್ಕನಳ್ಳಿಯರದಾರಲ್ಲ ಸಾಧ್ಯದರು, ಇವರೆಲ್ಲ ಒಳಗೆ ಕೂತ್ಕೊಂಡು ಲೆಕ್ಕ ಹಾಕ್ತಾರೆ. ಅವರು ಹೇಳಿದ ನಿಜವಾ ಇಲ್ವಾ ಅಂತೇಳಿ ಅವ್ರತ ಬೇರೆ ತಕ್ಕಡಿ ಇರುತ್ತೆ, ಅವ್ರ ತಕ್ಕಡೆ ಬೇರೆ ತೂಕ ಹಾಕಿ ಆ ತಕ್ಕಡಿಲಿ ಮೇಲೆದ್ದಕ್ಕೆ ಎದ್ರೆ ಮಾತ್ರ ನಮ್ಮನ್ನು ಅವನ್ನೋದು ಇದ್ರ ಊನ್ನಲ್ಲ ಅವರು ಅಂಥ ಜನ. ಸೊ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು. ಸಿರಾ ಒಂದು ಪ್ರಮುಖವಾದಂಥ ನಗರವಾಗಿ ಮಾರ್ಪಾಟಾಗ್ತಾ ಇದೆ. ಈಗ ನಿಮಗೆ ಇಲ್ಲಿ 3 ರಾಷ್ಟ್ರೀಯ ಹೆದ್ದಾರಿಗಳು ಹೋಗ್ತಕ್ಕಂಥದ್ದು ಸಿರಾ ತಾಲೂಕಿನಲ್ಲಿ ಮಾತ್ರ. ನಾವು ಮೊನ್ನೆ ದಿವಸ ನಾವು ನಿತಿನ್ ಗಡ್ಕರಿ ಅವರ ಹತ್ರ ಕೂತ್ಕೊಂಡು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಈಗ ನಮಗೆ ಯಾವುದು ಬೆಂಗಳೂರು ಟು ಪೂನಾ ಇಲ್ಲೇ ಬರ್ತದೆ. ಅದು ಎಲ್ಲಿ ಮೊದಲೂರು ದಾಸರಳ್ಳಿ ಮೇಲೆ ಬರ್ತದೆ. ಅದು 10 ಲೇನ್ ಅಂದರೆ 10 ಪಥ ಅದಾಗ್ತದೆ. ಅವರು ವಿಷನ್ 47 ಅಂತ ಹೇಳಿ ಇಟ್ಕೊಂಡಿದ್ದಾರೆ. ವಿಷನ್ 47 ಅಂತಂದರೆ ಓಬಿರಾಯ್ ಕಾಲಕ್ಕಾಗುತ್ತೆ ಅಂದ್ಕೊಂಡಿದ್ದೆ. ಪಾಪ ಮೊನ್ನೆ ಮಂತ್ರಿಗಳು ಹೇಳ್ತಿದ್ದನ್ನು ನೋಡಬೇಕಾಗಿತ್ತು. ಅವ್ರು ಹೇಳ್ತಾಯಿದ್ರು ಯಾವುದೇ ಕಾರಣದಲ್ಲೂ ಕೂಡ ಇನ್ನು 1 ವರ್ಷದಲ್ಲಿ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಪ್ರಾರಂಭ ಎಲ್ಲಿಂದ ಮಾಡ್ತೀನಿ ಅಂತಂದರೆ ಬೆಂಗಳೂರಿಂದ ಮಾಡಬೇಕು ಅಂತೇಳಿ ಹೇಳಿದಾಗ ಬೆಂಗಳೂರಿಂದಲೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅಂದರೆ ಬೆಂಗಳೂರು ಅಂತಂದರೆ ಇನ್ನು 1 ವರ್ಷ ಅಥವಾ 2 ವರ್ಷ ಆಗ್ಬೋದು. ಇಲ್ಲೇ ಅದು 10 ಲೇನ್ ಆಯಿತು ಅಂತ ಹೇಳಿದ್ರೆ ಸಿರಾ ಎಲ್ಲಿಗೆ ಹೋಗ್ತದೆ ಸಂಪರ್ಕದ ದೃಷ್ಟಿಯಿಂದ ಅಂತ ಹೇಳಿದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. 3 ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಇದು 4ನೇ ರಾಷ್ಟ್ರೀಯ ಹೆದ್ದಾರಿ. 4 ಒಂದೇ ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಯಾವ್ದಾರ ತಾಲ್ಲೂಕಿದ್ರೆ ಕರ್ನಾಟಕದಲ್ಲಿ ಸಿರಾ ಒಂದೇ. ಇದು ಏನಿದು ಮುನ್ಸೂಚನೆ ಅಂತಂದರೆ ಮುಂದೆ ಪ್ರಗತಿ ಆಗಬೇಕು ಅಂತೇಳಿ. ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಮ್ಮದು IB ಸರ್ಕಲಿಂದ ಕೊಟ್ಟಾದಿಂದ ಹಿಡ್ಕೊಂಡು ಈ ಕಡೆವರೆಗೂ ಕೂಡ ಇದೊಂದು ರೆಸಿಡೆನ್ಷಿಯಲ್ ಏರಿಯಾ ಆಗಬೇಕು. ಜನರು ವಾಸ ಮಾಡೋವಂಥ ರೀತಿಯಲ್ಲಿ ಆಗಬೇಕು, ರೆಸಿಡೆನ್ಷಿಯಲ್ ಏರಿಯಾ ಆಗಬೇಕು. ನಿಮ್ಮ ಹೈವೇ ಇದೆಯಲ್ಲ, ಹೈವೇ ಇರ್ತಕ್ಕಂಥದ್ದನ್ನು ಅದು ಕಮರ್ಷಿಯಲ್ ಆಗಲಿ. ಸೊ ಆ ರೀತಿಯಾಗಿ ಬೈಫರ್ಕೇಟ್ ಮಾಡಬೇಕು ಅಂತಕ್ಕಂಥ ನನ್ನ ಉದ್ದೇಶ ಇದೆ. ಇದು ಪೂರ್ಲಿ ರೆಸಿಡೆನ್ಷಿಯಲ್, ಇಲ್ಲಿಂದ ಹಿಡ್ಕೊಂಡು ಚಿರತಳ್ಳಿವರೆಗೂ ಅಥವಾ ಹಿರಿಯೂರು ಬಾರ್ಡರ್ ನಮ್ಮ ಧನುಪುರವರೆಗೂ ಕೂಡ ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಬೇಕು, ಅದು ಕಮರ್ಷಿಯಲ್ ಏರಿಯಾ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅಂತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇವತ್ತು ರಸ್ತೆಗಳ ಗುಂಡಿ ಬಿದ್ದು ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಇದನ್ನು ನಾನು ಮೊನ್ನೆ ದಿವಸ ಬೆಳಗಾಂನಲ್ಲಿ ಅಲ್ಲಿ ಸೇರಿದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಮುಖ್ಯಮಂತ್ರಿಗಳು ಹೇಳಿದ್ರು ನೀನೇ ಪ್ರಸ್ತಾಪ ಮಾಡಿದ್ದೆ. ನಾನು ಪ್ರಸ್ತಾಪ ಮಾಡೋದು ಸರಿಯಲ್ಲ. ನಾನು ಪ್ರಸ್ತಾಪ ಮಾಡೋಕ್ಕೆ ಹೋದರೆ
ನಾನು ಸರ್ಕಾರದ ಪ್ರತಿನಿಧಿ ಆಗ್ತೀನಿ ಅಂತ ತಪ್ಪಾಗ್ತದೆ. ನೀವು ಎಷ್ಟು ದುಡ್ಡು ಕೊಡ್ಬೋದು ಅಂತೇಳಿ ಯೋಚನೆ ಮಾಡಿ ಕೂತ್ಕೊಂಡು ಲೆಕ್ಕ ಹಾಕಿ ಹೇಳಿ ಅಂತೇಳಿ ಹೇಳಿದ್ದಾದಮೇಲೆ ಒಂದು ಸರಿ 4-6 ಮೀಟಿಂಗ್ಗಳಾಗಿ ಈಗ ಸುಮಾರು 6,000 ಕೋಟಿ ರೂಪಾಯಿಗಳನ್ನ ರಸ್ತೆಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ. ಈಗ ಅದರಲ್ಲಿ PWDಗೆ 4,000 ಕೋಟಿ, ಇದು ಸಣ್ಣ ಪುಟ್ಟ ರೋಡ್ಗಳಿಗೆ ಅದು ಸುಮಾರು 2,000 ಕೋಟಿ. ಸೊ ಇದು ಎಷ್ಟು ದಿವಸನೂ ಇಲ್ಲ, 1 ತಿಂಗಳು 2 ತಿಂಗಳೊಳಗೆ ಆಗ್ತದೆ. ಸರ್ಕಾರದಲ್ಲಿ ಏನೇ ಆದರೂ ಕೂಡ ನಾವು ಇವತ್ತು ಹೇಳಿದರೆ ಅದು ಆಗಬೇಕಾದ್ರೆ ಕಷ್ಟ ಆಗ್ತದೆ. ಇದು ಮಂಜೂರಾಗಿ 35 ಕೋಟಿ ಈಗಾಗಲೇ 1 ವರ್ಷ ಆಯ್ತಾ, 1 ವರ್ಷ ಆಯಿತು. ಸೊ ಅದರಿಂದ ಮುಂದೇನೂ ಆಗ್ತದೆ, ಯಾವುದೇ ತೊಂದರೆ ಇಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಕೆಲಸ ಪ್ರಾರಂಭ ಮಾಡಿದ್ದು ಯಾರು ನಾರಾಯಣಪ್ಪನ ಕಾಂಟ್ರಾಕ್ಟರ್ ನಾರಾಯಣಪ್ಪ ಈಗ ಏನೇ ಮಾಡು ಒಳ್ಳೆ ಕಾಂಟ್ರಾಕ್ಟ್ ಐತೆ, ನಾನೇನು ನೋಡಿರಲಿಲ್ಲ, ಇತ್ತೀಚೆಗೆ ನೋಡಿದ್ದೀನಿ. ಬಟ್ ಕೆಲಸ ಮಾತ್ರ ಚೆನ್ನಾಗಿ ಮಾಡ್ಬೋದು, ಕ್ವಾಲಿಟಿ ಇರಬೇಕು. ದುಡ್ಡೇನಾದ್ರು ಶಾರ್ಟೇಜ್ ಬಂದರೆ ನನ್ನ ಗಮನಕ್ಕೆ ತರಬೇಕು. ನನಗೆ ರಮೇಶನ ಮೇಲೆ ನಂಬಿಕೆ, ಇಂಜಿನಿಯರ್ ಮೇಲೆ. ಅವನು ಯಾರು ಮುರಾಜು ಕೇಳಲ್ಲ, ಅವ್ನು ನನಗೆ ಹೇಳ್ತಾನೆ ಅಲ್ಲ, ಒಳಗಾರ ಹೇಳ್ತಾನೆ, ಈಗ ಹಿಂಗೈತೆ ಅಂತ ಹೇಳ್ತಾನೆ. ಅದನ್ನು ಏನಾರು ಮಾಡಿ ಚೆನ್ನಾಗಿ ಮಾಡಬೇಕು, ಇದು ಜನ ಮೆಚ್ಚೋಂಗಿರ್ಬೇಕು. ಈಗ ನಾನು ಮಧುಗಿರಿ ರೋಡ್ ಇದೆಯಲ್ಲ, ಮಧುಗಿರಿ ರೋಡು ನಾನು ಈ ಮಂತ್ರಿ ಆಗಿದ್ದಾಗ ಶುರು ಮಾಡಿಸಿದೆ. ಅವನು ಈಗ ಈ ಮೊದಲು ರೋಡ್ ಮಾಡಿದವನಲ್ಲ JNC, ಅವನೇ ಶುರು ಮಾಡಿದ ಕೆಲಸ. ಅವನ ಹತ್ರ ದುಡ್ಡಿಲ್ಲ ಅವತ್ತು, ನನಗೆ ಕೈ ಕೊಟ್ಟು ಹೋಗ್ಬಿಡ್ತಾನೆ ಅಂತ ಹೇಳಿ ಬ್ಯಾಂಕ್ನವ್ರು ಕರೆಸಿ ದುಡ್ಡು ಕೊಡಿಸಿ ಕ್ವಾರಿ ಕೊಡಿಸಿ ಅವನ್ನ ಶುರು ಮಾಡಿಸಿದ ಮೇಲೆ ಒಳ್ಳೆ ರೋಡ್ ಮಾಡಿದ್ದಾನೆ. ಈಗ ಆ ರೋಡ್ ಏನಾಗಿದೆ ಅಂದರೆ ಸಿರಾದಲ್ಲಿ ಇರ್ತಕ್ಕಂಥ ಬೈಪಾಸ್ ಇದೆಯಲ್ಲ, ಬ್ರಿಡ್ಜ್ ಇದೆಯಲ್ಲ, ಯಾವೂರು ಎಮ್ಮೆರಳ್ಳಿಯಿಂದ ಹಿಡ್ಕೊಂಡು ಎಮ್ಮೆರಳ್ಳಿಯಿಂದ ಹಿಡ್ಕೊಂಡು ನಮ್ಮ ಮಧುಗಿರಿ ಬೈಪಾಸ್ ಮುಖೇಣ ಇದು ಬೈರನಹಳ್ಳಿ ಕ್ರಾಸ್, ಅದು ಟೋಟಲಿ 1,000 ಕೋಟಿ ಅಂತೇಳಿ ಸೇರಿತ್ತು. 1,000 ಕೋಟಿ ಅಂತ ಸೇರಿದಾದ್ಮೇಲೆ ಈಗ ಪ್ರಾಜೆಕ್ಟ್ ಎಲ್ಲ ಮಾಡಿಸಿದ್ವಿ ಮೊನ್ನೆ ಮಾಡಿ. ಈಗ ಸಿರಾ ಟು ಬಡವನಹಳ್ಳಿ ಅಲ್ಲ, ಬಡವನಹಳ್ಳಿಯಿಂದ ಮುಂದೆ ಒಂದು ಊರು ಬರ್ತದೆ, ಅಲ್ಲಿಗೆ ಒಟ್ಟು 680 ಕೋಟಿಗೆ ಸ್ಯಾಂಕ್ಷನ್ ಆಯ್ತು. ಈಗ ಅದು ಕೆಲಸ ಶುರು ಆಗುತ್ತೆ. ಅಲ್ಲಿಂದ ತಿರುಗಿ ಅದು ಟೋಟಲಿ ಅದೊಂದು 700 ಕೋಟಿ ಏನಾಗುತ್ತೆ. ಒಟ್ಟಿನಲ್ಲಿ 1,340 ಕೋಟಿ ಯೋಜನೆ ಆಗ್ತದೆ. ಆ ರೋಡು ಕೂಡ ಪ್ರಾರಂಭ ಆಗ್ತದೆ. ಅದು ನ್ಯಾಷನಲ್ ಹೈವೇದು ಅವ್ರಿಗೆ ದುಡ್ಡು ತೊಂದರೆ ಅಂತಕ್ಕಂಥದ್ದಿಲ್ಲ. ಅದನ್ನು ಬೇಗ ಕೆಲಸ ಶುರು ಮಾಡ್ತಾರೆ. ತಡ ಆಗ ಇವತ್ತು ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಂದಿನ ತಿಂಗಳು ಕರ್ಕೊಂಬರ್ಬೇಕು ಅಂತ ಮಾಡಿದ್ದೀನಿ. ಅವತ್ತು ಶಂಕುಸ್ಥಾಪನೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅದಕ್ಕೆ ಫೈಲ್ ಇಟ್ಕೊಂಡು ನಮ್ಮ ಲಕ್ಷ್ಮೀಕಾಂತಿ ಇಂಜಿನಿಯರ್ ಅಲ್ಲೇ ಡೆಲ್ಲಿಲೇ ಇದ್ದಾನೆ. ಅದನ್ನೊಂದು ಆದರೆ ಆ ರೋಡ್ ಆದರೆ ಬಹುಶಃ ಸಿರಾ ಇವತ್ತು ಪ್ರಮುಖವಾದಂಥ ನಗರಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಮುಂದೆ ಇದೊಂದು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇರಬೇಕಾದಾಗ, ಅಭಿವೃದ್ಧಿಯ ಪ್ರದೇಶ ಆದಾಗ ಅದರ ಸಹಾಯ ಆಗ್ತಕ್ಕಂಥದ್ದು ನಮ್ಮ ಜನರಿಗೆ ಅಂತಕ್ಕಂಥದ್ದು, ಅದು ಆಗಬೇಕು ಅಂತಕ್ಕಂಥದ್ದು ಆ ಉದ್ದೇಶದ ಸಂಪರ್ಕ ರಸ್ತೆಗಳನ್ನೆಲ್ಲದೂ ಕೂಡ ನಾನು ಆದಷ್ಟು ಬೇಗ ಮಾಡಿಸೋವಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ನಮಗೆ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಯಾವುದು ಕೂಡ ಅದೊಂದು ಹೈ ಕ್ಲಾಸ್ ಎಂಟ್ರಿ ಆಗಬೇಕು. ಅದು ಭಾಳ ಚೆನ್ನಾಗಿರಬೇಕು, ಕಮರ್ಷಿಯಲ್ ವ್ಯಾಲ್ಯೂ ಇರಬೇಕು. ಆ ರೀತಿಯಾಗಿ ಮತ್ತು ಆ ಕೊಟ್ಟ ಗೇಟಿಂದ ಇವತ್ತು ಇಲ್ಲಿವರೆಗೂ ಕೂಡ ಅದೇ ರೀತಿಯಾಗಿ ರಸ್ತೆನೂ ಕೂಡ ಆಗಬೇಕು ಅಂತೇಳಿ. ಎಲ್ಲೋ ಒಂದು ಕಡೆಗೆ ನೀವು ಕೊಟ್ಟ ಗೇಟಿಂದ ಹಿಡ್ಕೊಂಡು ವೈಡನ್ ಮಾಡೋಕ್ಕೆ ಒಂದು ಇರಬೇಕು. ಎಲ್ಲೋ ಒಂದು ಕಡೆಗೆ ಏನಾದ್ರು ಮಾಡಿ, ಈಗ 4,000 ಕೋಟಿ ಕೊಡೋದಾಗ ಸ್ವಲ್ಪ ಇನ್ವೆಸ್ಟ್ ಮ್ಯಾನೇಜ್ ಮಾಡೋಣ, ಮೀಡಿಯನ್ ಹಾಕೋಂಥ ಕೆಲಸ ಮಾಡಬೇಕು. ಮೀಡಿಯನ್ ಹಾಕಿದರೆ ರಸ್ತೆಗಳಿಗೆ ಕಳೆ ಬರೋದು, ಇಲ್ಲ ಅಂತಂದರೆ ಆಕ್ಸಿಡೆಂಟ್ ಆಗೋದು. ಏನಾಗ್ತದೆ ಈಗ ಆಕ್ಸಿಡೆಂಟ್ ಅಂದರೆ ನಮಗೆ ನರೇಶ್ ನಿನಗೆ ಗೊತ್ತಿರಬೇಕು. ಈ ಸಾಯಂಕಾಲ ಆಗ್ತಿದ್ದಂಗೆ ಈ ದೇವ್ರ ಮೇಲೆ ಹೊರಟ್ಬಿಡ್ತಾರೆ ಎಲ್ಲರೂ. ಅಂದರೆ ಸಾಯಂಕಾಲ ಆಗ್ತಿದ್ದಂಗೆ ಅವು ಆಕ್ಸಿಡೆಂಟ್ ಆಗೋದು, ಇದೆಲ್ಲ ಇದಾಗೋದು. ನಾನು ಏನೂ ಹೇಳಲಿಲ್ಲ, ನಾನು ಪೊಲೀಸರಿಗೆ ಇಷ್ಟು ಹೇಳಿದೆ, ನೋಡಪ್ಪ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಅಕಸ್ಮಾತ್ ಹೊಡೆದು ಸತ್ತರೆ ಅವನಿಗೆ ಕಾಂಪನ್ಸೇಷನ್, ಅವನಿಗೆ ಇನ್ಸೂರೆನ್ಸ್ ಎಲ್ಲ ಬರೋಂಗಿರ್ಬೇಕು, ಇದ್ರ ಪ್ರಯೋಜನ ಆಗಲ್ಲ ಅಂತೇಳಿ
ನೀವು ಪೊಲೀಸರು ಚೆಕ್ ಮಾಡ್ರಪ್ಪ ಅಂತ ಹೇಳಿದ್ರೆ ಎಲ್ಲರೂ ನನಗೆ ಫೋನ್ ಮಾಡೋದು, ಇದು ನೀವು ಪೊಲೀಸರು ಹಿಡಿತಾವ್ರೆ, ಹಂಗೆ ಮಾಡ್ತಾವ್ರೆ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರೆ, ಇಲ್ಲಂತ ಕೇಳ್ತಾರೆ. ಓಲಿ ಕೊಟ್ಟಾರ ಕೊಡಪ್ಪ ಅಂತಂದರೆ ಅವನಿಗೆ ಮಾತಾಡೋಷ್ಟು ತ್ರಾಣ ಇರಲ್ಲ, ಅಂಥವ್ನು ಮೋಟರ್ ಸೈಕಲ್ ಡ್ರೈವ್ ಮಾಡ್ತಿರ್ತಾನೆ. ಇದು ಆಗಿರ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದೂ ಕೂಡ ರೋಡ್ಗಳು ಚೆನ್ನಾಗಿ ಆಯಿತು ಅಂದ್ರ ತಕ್ಷಣ ಸ್ಪೀಡಾಗಿ ಹೋಗೋದು, ಸಾಯೋದು, ಇದೆಲ್ಲದು ಆಗ್ತದೆ. ಇಲ್ಲೇನು ಆಗ್ತಾಯಿದೆ ಅಂದರೆ 10 ಲೇನ್ ಬರ್ತಾ ಇದೆಯಲ್ಲ, ಅಲ್ಲಿಗೆ ಕಾನೂನೇ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಸ್ಪೀಡ್ ಹೋಗ್ಬೋದು, ಸತ್ತನಿಗೆ ಕಾಂಪನ್ಸೇಷನು ಇಲ್ಲ. ಯಾವುದು ಇದು ಪೂನಾ, ಬೆಂಗಳೂರು ಟು ಪೂನಾ ಏನು ಕೈ ಮುಗಿದು ಕೇಳ್ತೀನಿ, ದಯಮಾಡಿ ನೀವು 4 ಗಂಟೆ ಒಳಗಾಗಿ ಊರು ಸೇರ್ಕೊಳ್ರಿ. ಯಾವ ಕಾರಣದಾಗೂ ಕೂಡ ಮೋಟ್ರ್ ಸೈಕಲ್ ಹಿಡಿಬೇಡಿ. 4 ಗಂಟೆ ಮೇಲೆ ಮೋಟ್ರ್ ಸೈಕಲ್ನೇ ಹಿಡಿಯೋಕ್ಕೆ ಹೋಗಬೇಡಿ. ಅದ್ರ ಮೇಲೆ ಕೂತ್ಕೊಳಕ್ಕೆ ಹೋಗ್ಬೇಡ್ರಿ. ಕೂತ್ಕೊಂಡ್ರೆ ಏನೋ ಆಗೋಗ್ತದೆ ಡಾಕ್ಟರ್. ಇಷ್ಟು ಮಾತ್ರ ಹೇಳಿ, ಈಗ ರಸ್ತೆ ಇವತ್ತು ಪ್ರಾರಂಭ ಆಗ್ತಾಯಿದೆ. ಇದನ್ನು ನಾರಾಯಣಪ್ಪ ಹೇಳ್ತಾನೆ 6 ತಿಂಗಳೊಳಗೆ ಮುಗಿಸ್ತೀನಿ ಅಂತಾನೆ. 6 ತಿಂಗಳೊಳಗೆ 6 ತಿಂಗಳೊಳಗೆ ಕೊಟ್ಟ ಗೇಟಿಂದ ಎಲ್ಲಿವರೆಗೂ ಆಗುತ್ತದೆ? ಮುಳಿಕುಂಟೆ ಉಚ್ಚಿಗಿರಳ್ಳಿ ಗೇಟ್. ನೆಕ್ಸ್ಟ್ ಇನ್ನೊಂದು ಸ್ಟ್ರೆಚ್ ಬಂದು ಹುಲಿಕುಂಟೆ ಗೇಟ್ ಇಂದ ಈ ಕಡೆ ಹಿಂದಕ್ಕೆ ಅಲ್ಲಿವರೆಗೂ ಒಟ್ಟಲ್ಲಿ ಏನೋ ಮಾಡಿ ಒಂದು ವರ್ಷದೊಳಗೆ ಮುಗಿಸ್ಬೇಕಪ್ಪ ನೋಡು. ಅಷ್ಟು ಮಾಡಿ ಆಮೇಲೆ ಕ್ವಾಲಿಟಿ ವರ್ಕ್ ಆಗಬೇಕು. ದುಡ್ಡು ಶಾರ್ಟೇಜ್ ಬಂದಂಥ ಸಂದರ್ಭದಲ್ಲಿ ಈಗ ನಾನು ಹೇಳ್ತೀನಿ, ಇಲ್ಲಿ ಇದು ಗೋಣೇರ್ ಪ್ರಾಂತ್ಯದಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಗೋಣೇರ್ ಪ್ರಾಂತ್ಯದಲ್ಲಿ ಚೆನ್ನಾಗಿ ಮಾಡೋಕ್ಕೆ ಹೋಗಿ ದುಡ್ಡು ಶಾರ್ಟೇಜ್ ಬಂತು ಅಂತೇಳಿ ಎಲ್ಲರೂ ಉಳ್ಸೋಕೆ ಹೋಗಬೇಡ. ದುಡ್ಡು ಶಾರ್ಟೇಜ್ ಬಂದರೆ ನನಗೆ ಹೇಳು, ಯಾವುದೇ ಕಾರಣದಲ್ಲೂ ಕೂಡ ಅದನ್ನು ದುಡ್ಡು ಕೊಡಿಸ್ಕೊಡ್ಕೊಡ್ತೀನಿ. ಬಟ್ ರಸ್ತೆ ಚೆನ್ನಾಗಿರಬೇಕು. ಯಾವತ್ತೂ ಕೂಡ ಜನ ಟೀಕೆ ಮಾಡಬಾರ್ದು. ರಸ್ತೆ ಚೆನ್ನಾಗಿಲ್ಲ, ಗುಂಡಿ ಸರಿ ಇಲ್ಲ, ಗುಡ್ಡಿ ಬುಚ್ಚಿಲ್ಲ, ಇನ್ನೊತ್ತಾಗಿಲ್ಲ ಅಂತಕ್ಕಂಥದ್ದು ಆಗಬಾರ್ದು. ಇಷ್ಟು ಮಾತ್ರ ಹೇಳಿ, ಈಗ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತೀಯಲ್ಲ, ಕೆಲಸ ಪ್ರಾರಂಭ ಆಗ್ತದೆ. ಆದಷ್ಟು ಬೇಗ ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಆಮೇಲೆ ಇನ್ನೊಂದು ನನ್ನ ಮಗ ಶೇಖರ್ದು